ಹಲೋ ನಮಸ್ಕಾರ. ಒಂದು ಕೆಂಪೇಗೌಡ ಸಿನಿಮಾದಲ್ಲಿ ಡಾಲಿ ಧನಂಜಯ್, ಮತ್ತೊಂದು ಕೆಂಪೇಗೌಡ ಸಿನಿಮಾದಲ್ಲಿ ಉಪೇಂದ್ರ, ಇವರಿಬ್ಬರಲ್ಲಿ ಗೆಲ್ಲುವುದು ಯಾರು? ಹಾಗೆಯೇ ದುನಿಯಾ ವಿಜಯ್ ಅವರ ಭೀಮಾ ಹಾಗೆ ಯುಐ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಕ್ಲಾಶ್ ಫಿಕ್ಸ್ ಮುಂತಾದ ಇಂದಿನ ಹಲವಾರು ಇಂಟ್ರೆಸ್ಟಿಂಗ್ ಆಗಿರುವ ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಿದ್ದೀರಿ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತಲೂ ಮುಂಚೆ ನೀವು ಎಲ್ಲರೂ ಒಮ್ಮೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಒಂದು 200 ಲೈಕ್ಸ್ ಅನ್ನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇನ್ನು ಕನ್ನಡದಿಂದ ಅತ್ಯಂತ ನಿರೀಕ್ಷೆಯಿಂದ ಬರ್ತಾ ಇರುವ ಹೊಸದಾದ ವೆಬ್ ಸೀರೀಸ್ ಆಗಿದೆ ಏಕಂ ಎನ್ನುವ ಸೀರೀಸ್. ಈ ಸೀರೀಸ್ ಅನ್ನು ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡಿದ್ದು, ಇದೀಗ ರಾಜ್ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸೀರೀಸ್ ತಂಡ ರಿಲೀಸ್ ಮಾಡಿದ್ದಾರೆ. ಜುಲೈ 13ಕ್ಕೆ ಏಕಂ series.com ಎನ್ನುವ ವೆಬ್ಸೈಟ್ನಲ್ಲಿ ಈ ಸೀರೀಸ್ ರಿಲೀಸ್ ಆಗಲಿದೆ. ಇನ್ನು ಹೊಸದಾಗಿ ತಮಿಳು ನಟ ಕಮಲ್ ಹಾಸನ್ ಅವರ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಇಂಡಿಯನ್ ಸಿನಿಮಾದ 2ನೇ ಭಾಗ. ಜುಲೈ ತಿಂಗಳಿನಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಇದೀಗ ಈ ಸಿನಿಮಾದ ಟ್ರೈಲರ್ ನಾಳಿದ್ದು ಸೋಮವಾರ ರಿಲೀಸ್ ಆಗುವ ಚಾನ್ಸಸ್ ಇದೆ. 2 ನಿಮಿಷ 36 ಸೆಕೆಂಡ್ಗಳ ಕಾಲ ಸಿನಿಮಾದ ಟ್ರೈಲರ್ ಇರಲಿದೆ. ಇನ್ನು ಕನ್ನಡ ಯುವ ನಟ ರಿಷಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಬರ್ತಾ ಇರುವ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಚಿತ್ರವಾಗಿದೆ ರುದ್ರ ಗರುಡ ಪುರಾಣ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಈ ವರ್ಷವೇ ಈ ಚಿತ್ರ ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ. ಇನ್ನು ತಮಿಳುನಾಡ ತಲಪತಿ ವಿಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮುಂದೆ ಅತ್ಯಂತ ನಿರೀಕ್ಷೆಯಿಂದ ಬರ್ತಾ ಇರುವ ದಿ ಗೋಟ್ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ 2ನೇ ಹಾಡು ನಾಳೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಪ್ರೋಮೋವನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ಅದಲ್ಲದೆ ಸಿನಿಮಾ ತಂಡವು ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಅದರ ಟೀಸರ್ ಅನ್ನು ಇದೀಗ ಸಿನಿಮಾ ತಂಡವು ಸರ್ಪ್ರೈಸಿಂಗ್ ಆಗಿ ರಿಲೀಸ್ ಮಾಡ್ತಾ ಇದ್ದು, ಇವತ್ತು ರಾತ್ರಿ 12 ಗಂಟೆಗೆ ಸಿನಿಮಾದ ಗ್ಲಿಮ್ಸ್ ವಿಡಿಯೋ ರಿಲೀಸ್ ಆಗುವ ಚಾನ್ಸಸ್ಗಳಿವೆ. 48 ಸೆಕೆಂಡ್ಗಳ ಕಾಲ ಸಿನಿಮಾದ ಗ್ಲಿಮ್ಸ್ ವಿಡಿಯೋ ಇರಲಿದ್ದು, ಇವತ್ತು ರಿಲೀಸ್ ಆಗದೇ ಇದ್ರೆ ನಾಳೆ ಖಂಡಿತವಾಗಿಯೂ ಸಿನಿಮಾದ ಗ್ಲಿಮ್ಸ್ ವಿಡಿಯೋ ರಿಲೀಸ್ ಆಗಬಹುದು. ಅದಲ್ಲದೆ ದಿ ಗೋಟ್ ಎನ್ನುವ ಸಿನಿಮಾದ ಹಲವಾರು ಪೋಸ್ಟರ್ಗಳು ಕೂಡ ನಾಳೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಅವರ ಕೆರಿಯರ್ನ ಕೊನೆಯ ಚಿತ್ರ ತಲಪತಿ 69 ಎನ್ನುವ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಾಳೆ ನಡೆಯುವ ಚಾನ್ಸಸ್ಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದ್ದು, ಎಚ್ ವಿನೋದ್ ನಿರ್ದೇಶನ ಮಾಡಲಿರುವ ಸಿನಿಮಾವನ್ನು K1 ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಈಗಾಗಲೇ ಕೇಳಿಬಂದಿತ್ತು. ಒಫಿಷಿಯಲ್ ಅನೌನ್ಸ್ಮೆಂಟ್ ನಾಳೆ ನಡೆಯುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಕನ್ನಡದಿಂದ ಚಿಲ್ಲಿ ಚಿಕನ್ ಎನ್ನುವ ಹೊಸದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. UBAR-A ಸರ್ಟಿಫಿಕೇಟ್ ದೊರೆತಿರುವ ಈ ಸಿನಿಮಾಕ್ಕೆ ಒಂದೊಳ್ಳೆಯ ರೆಸ್ಪಾನ್ಸೇ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಇನ್ನು ಹೊಸದಾಗಿ ಕನ್ನಡದಿಂದ ಧ್ರುವ ಸರ್ಜಾ ಅಭಿನಯದ ಬಹದ್ದೂರ್ ಎನ್ನುವ ಸಿನಿಮಾವು ಇವತ್ತು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಒಂದೊಳ್ಳೆಯ ಸ್ಕ್ರೀನ್ ಕೌಂಟ್ನಲ್ಲಿ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಸದ್ಯಕ್ಕೆ ಇದೀಗ ಓಡ್ತಾ ಇದೆ. ಪ್ರಭಾಸ್ ಅವರ ಕಲ್ಕಿ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ಇವತ್ತು 6 ಗಂಟೆಗೆ ಕೊಡುವುದಾಗಿ ತಿಳಿಸಿದ್ರು. ಆದರೆ ಯಾವುದೇ ಅಪ್ಡೇಟ್ ಬಂದಿಲ್ಲ. ಸಿನಿಮಾದ ರಿಲೀಸ್ ಟ್ರೇಲರ್ ಆಗಿತ್ತು ಅದು. ಅದರಿಂದಲೇ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಟ್ರೇಲರ್ ಅನ್ನು ರಿಲೀಸ್ ಮಾಡುವುದಕ್ಕೆ ಸಿನಿಮಾ ತಂಡವು ಹಿಂದೆಟು ಹಾಕಿಲ್ಲ. ಈ ವಿಡಿಯೋ ಬಂದೊಡನೆ ಸಿನಿಮಾದ ರಿಲೀಸ್ ಟ್ರೇಲರ್ ರಿಲೀಸ್ ಆಗಬಹುದು ಅಥವಾ ನಾಳೆ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ. ಕನ್ನಡದಿಂದ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯಿಂದ ನಿರ್ಮಾಣ ಮಾಡಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ವಿಹಾನ್ ಹಾಗೆ ಅಂಕಿತಾ ಅಮರ್ ಅಭಿನಯದ ಇಬ್ಬನಿ ತಬ್ಬಿದ ಎಳೆಯಲಿ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡಿದ್ದಾರೆ. ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕ ಆಗಿದೆ. ತಮಿಳಿನಿಂದ ಹೊಸದಾಗಿ ರಿಲೀಸ್ ಆಗಿರುವ ಅರಮನೆ ಸಿನಿಮಾದ 4ನೇ ಭಾಗ ಇದೀಗ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಕನ್ನಡ, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಲಭ್ಯವಿದೆ. ಸಿನಿಮಾವು ಥಿಯೇಟರ್ಗಳಿಂದ 100 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು, ಸುಂದರ್ ಸಿ ನಿರ್ದೇಶನದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಕೂಡ ಆಗಿತ್ತು. ಇನ್ನು ಹೊಸದಾಗಿ ಪವನ್ ಕುಮಾರ್ ನಿರ್ದೇಶನದ ಮಲಯಾಳಂ ಸಿನಿಮಾ ಧೂಮಂ ಎನ್ನುವ ಸಿನಿಮಾವು ಇದೀಗ ಕನ್ನಡದಲ್ಲೂ ಕೂಡ ಹೊಂಬಾಳೆ ಫಿಲ್ಮ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ. ಹೊಂಬಾಳೆ ಫಿಲ್ಮ್ಸ್ ಅವರೇ ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದ್ರು. ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸೋಲನ್ನೇ ಕಂಡಿತ್ತು. ಇನ್ನು ದುನಿಯಾ ವಿಜಯ್ ಅವರ ಮುಂದೆ ಬರ್ತಾ ಇರುವ ನಿರೀಕ್ಷೆ ಸಿನಿಮಾ ಭೀಮಾ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ ಇದೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದ್ದೆ. ಆದರೆ ಅದಕ್ಕಿಂತಲೂ 1 ವಾರ ಹಿಂದೆ ಆಗಸ್ಟ್ 9ಕ್ಕೆ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಬಹುತೇಕ ಉಪೇಂದ್ರ ಅವರ ಯುಐ ಎನ್ನುವ ಸಿನಿಮಾವು ಆಗಸ್ಟ್ 15ಕ್ಕೆ ದೊಡ್ಡ ವೀಕೆಂಡ್ ಇರುವುದರಿಂದ ಪ್ಯಾನ್ ಇಂಡಿಯಾ ಸಿನಿಮಾವಾದ್ದರಿಂದ ಕೂಡ ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಎದುರಾಳಿಗಳು ಇಲ್ಲದೇ ಇದ್ರೂ ಕೂಡ ಕರ್ನಾಟಕದಾದ್ಯಂತ ಈ ಸಿನಿಮಾವು ಭೀಮಾ ಎನ್ನುವ ಸಿನಿಮಾವನ್ನು ಎದುರು ಹಾಕಿಕೊಳ್ಳಲಿದೆ. 1 ವಾರ ಹಿಂದೆ ರಿಲೀಸ್ ಆಗ್ತಾ ಇರುವುದರಿಂದ ಭೀಮಾ ಎನ್ನುವ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಥಿಯೇಟರ್ಗಳಲ್ಲಿ ದೊರೆತರೆ ಯುಐ ಎನ್ನುವ ಸಿನಿಮಾಕ್ಕೆ ಮೊದಲ ದಿನ ಒಂದೊಳ್ಳೆಯ ಕ್ಲಾಶ್ ಕೂಡ ನಡೆಯುವ ಚಾನ್ಸಸ್ ಇದೆ. ಜಗದೀಶ್ ಫಿಲ್ಮ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡಲಿದ್ದಾರೆ ಎನ್ನುವುದನ್ನು ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು, ಸಿನಿಮಾದ ಅಪ್ಡೇಟ್ ಅನ್ನು ಇದೀಗ ಸಿನಿಮಾ ತಂಡವು ಬ್ಯಾಕ್ ಟು ಬ್ಯಾಕ್ ಕೊಡಲು ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದೀಗ ಡಾಲಿ ಧನಂಜಯ್ ಅವರ ಕೆರಿಯರ್ ಅನ್ನೇ ಬ್ರೇಕ್ ಮಾಡಲು ಚಾನ್ಸಸ್ ಇರುವ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದೆ. ಹಲಗಲಿ ಬೇಡರು ಎನ್ನುವ ಸಿನಿಮಾದ ಅಪ್ಡೇಟ್ ಇವತ್ತು ಬರುತ್ತೆ ಎನ್ನುವ ಅಪ್ಡೇಟ್ ಅನ್ನು ನಿನ್ನೆ ಕೊಟ್ಟಿದ್ದೆ. ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದೆ. ಆದರೆ ಅದಕ್ಕಿಂತಲೂ ದೊಡ್ಡ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು,
ಹಳಗಲಿ ಬೇಡರು ಬದಲು ಈ ಸಿನಿಮಾವು ನಾಡಪ್ರಭು ಕೆಂಪೇಗೌಡ ಅವರ ಕಥೆಯನ್ನು ಆಧರಿಸಿ ತಯಾರು ಮಾಡಲಾಗ್ತಾ ಇರುವ ಸಿನಿಮಾವಾಗಿದೆ. ಸಿನಿಮಾಕ್ಕೆ ನಾಡಪ್ರಭು ಕೆಂಪೇಗೌಡ ಎಂದೇ ಟೈಟಲ್ ಇಡಲಾಗಿದ್ದು, ಈಗಾಗಲೇ TS ನಾಗಭರಣ ಅವರು ಈ ಸಿನಿಮಾವನ್ನು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ರು. ಇದೀಗ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿ ದೊಡ್ಡ ನಿರೀಕ್ಷೆಯನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗಲಿದ್ದು, ಇದು ಡಾಲಿ ಧನಂಜಯ ಅವರ ಮೊದಲ ಐತಿಹಾಸಿಕ ಸಿನಿಮಾ ಕೂಡ ಹೌದು. ಡಾಲಿ ಪಿಕ್ಚರ್ಸ್ ಅವರು ಕೂಡ ಸೇರಿಕೊಂಡು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು, ಅದಲ್ಲದೆ ಈ ಚಿತ್ರ ಆದ ಬಳಿಕ ಡಾಲಿ ಧನಂಜಯ ಅವರ ಹಳಗಲಿ ಬೇಡರು ಎನ್ನುವ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರುವ ಚಾನ್ಸಸ್ಗಳಿವೆ. ಇನ್ನು ನಾಡಪ್ರಭು ಕೆಂಪೇಗೌಡ ಎನ್ನುವ ಸಿನಿಮಾದ ಮತ್ತೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಇತ್ತೀಚೆಗೆ ಆಗಿದೆ. ಈ ಸಿನಿಮಾವನ್ನು ಲಂಡನ್ನಲ್ಲಿ ರಿಜಿಸ್ಟರ್ ಮಾಡಿದ್ದು, ಇಂಗ್ಲಿಷ್ನಲ್ಲೂ ಕೂಡ ಈ ಸಿನಿಮಾವು ಬರಲಿದೆ. ಈ ಸಿನಿಮಾವನ್ನು ದಿನೇಶ್ ಬಾಬು ಎನ್ನುವರು ನಿರ್ದೇಶನ ಮಾಡಲಿದ್ದು, ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ರೂಮರ್ಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬಂದಿತ್ತು. ಆದ್ದರಿಂದಲೇ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದರೆ, ಇತ್ತ ನಾಗಭರಣ ಅವರ ನಾಡಪ್ರಭು ಕೆಂಪೇಗೌಡ ಎನ್ನುವ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ನಾಯಕ ನಟನಾಗಿ ನಟಿಸಲಿದ್ದಾರೆ. ಈ ಎರಡೂ ಸಿನಿಮಾ ಒಟ್ಟೊಟ್ಟಿಗೆ ಬರುವ ಚಾನ್ಸಸ್ಗಳು ಕೂಡ ಇದೆ. ಯಾಕೆಂದರೆ ಸಿನಿಮಾದ ಕೆಲಸಗಳನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಇನ್ನೇನಿದ್ರು ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಅಂದರೆ ದಿನೇಶ್ ಬಾಬು ನಿರ್ದೇಶನದ ಕೆಂಪೇಗೌಡ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಲಿದ್ದಾರೆ ಎನ್ನುವುದನ್ನು ಅಧಿಕೃತವಾಗಿ ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡಲಿದ್ದಾರೆ. ಈ ತಿಂಗಳಿನಲ್ಲಿ ಅಥವಾ ಮುಂದಿನ ತಿಂಗಳಿನಲ್ಲಿ ದಿನೇಶ್ ಬಾಬು ಅವರ ಈ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದಲ್ಲಿ ನಾಯಕ ನಟನಾಗಿ ಯಾರು ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕೇಳುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಈ ಎರಡೂ ಸಿನಿಮಾಗಳಲ್ಲಿ ಯಾವ ಸಿನಿಮಾಕ್ಕಾಗಿ ನೀವು ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಜನಿಕಾಂತ್ ಅವರ ಕೆರಿಯರ್ನಲ್ಲಿ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿರುವ ಚಿತ್ರವಾಗಿದೆ ಜೈಲರ್ ಸಿನಿಮಾದ 2ನೇ ಭಾಗ. ಸಿನಿಮಾದಲ್ಲಿ ಶಿವಣ್ಣ ಕೂಡ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು. ಸಿನಿಮಾಕ್ಕೆ 2ನೇ ಭಾಗ ಬರಲಿದೆ ಎನ್ನುವುದನ್ನು ಇದೀಗ ರಜನಿಕಾಂತ್ ಅವರ ಆಪ್ತನೇ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿಬಂದಿದ್ದು, ಸೆಪ್ಟೆಂಬರ್ ತಿಂಗಳಿನ ಒಳಗೆ ಸಿನಿಮಾದ ಒಫಿಷಿಯಲ್ ಅನೌನ್ಸ್ ಬರಬಹುದು. ಈ ಸಿನಿಮಾದಲ್ಲಿ ಶಿವಣ್ಣನವರ ಪಾತ್ರಕ್ಕೆ ಒಂದು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿ ಸಿನಿಮಾ ತಂಡವು ಮೇಕಿಂಗ್ ಮಾಡಲು ಕೂಡ ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇನ್ನು ಡಾಲಿ ಧನಂಜಯ ಅವರ ಹೊಸದಾಗಿ ರಿಲೀಸ್ ಆಗಿರುವ ಕೋಟಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಮೊದಲ ವಾರದಲ್ಲಿ 5 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿ ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದೆ. ಜರ್ಮನಿಯಲ್ಲೂ ಕೂಡ ಈ ಸಿನಿಮಾವು ಸದ್ಯಕ್ಕೆ ಇದೀಗ ಲಭ್ಯವಿದೆ. ಇನ್ನು ಅನಿರುದ್ಧ್ ಜತ್ಕರ್ ಅಭಿನಯದ ಶೆಫ್ ಚಿದಂಬರ ಎನ್ನುವ ಸಿನಿಮಾ ಕೂಡ ಥಿಯೇಟರ್ಗೆ ರಿಲೀಸ್ ಆಗಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ಈ ಸಿನಿಮಾವನ್ನು KRG ಸ್ಟುಡಿಯೋಸ್ ಅವರು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡಿದ್ರು. ಈ ಸಿನಿಮಾ ಕೂಡ ಒಂದೊಳ್ಳೆ ಕಲೆಕ್ಷನ್ನೇ ಮೊದಲ ವಾರದಲ್ಲಿ ಥಿಯೇಟರ್ಗಳಲ್ಲಿ ಪಡೆದುಕೊಂಡಿದೆ. ಇನ್ನು ತಮಿಳು ನಟ ಅರ್ಜುನ್ ದಾಸ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ರಿಲೀಸ್ ಆಗಿ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿರುವ ರಸಾವತಿ ಎನ್ನುವ ಸಿನಿಮಾವು ಇದೀಗ ಆಹಾ ತಮಿಳ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ತಮಿಳು ಭಾಷೆಯಲ್ಲಿ ಮಾತ್ರವೇ OTT ರಿಲೀಸ್ ಕೂಡ ನಡೆಸಿದೆ. ಚಂದನ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಿದ್ಯಾರ್ಥಿನಿಯರೇ ಎನ್ನುವ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಜುಲೈ 19ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದು, ಕೆಲವೇ ದಿನಗಳಲ್ಲಿ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಕೂಡ ರಿಲೀಸ್ ಆಗಲಿದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ.